ಓಂ ಶ್ರೀಯಪ್ಪತ್ತೇ ನಿತ್ಯಾಗಣಿತಗುಣಮಾಣಿಕ್ಯ ವಿಶದಪ್ರಭಾ ಜಾಲೋಲ್ಲಾಸೋಪಹತ ಸಕಲಾವದ್ಯ ತಪಸೇ ಜಗಜ್ಜನ್ಮಸ್ಥೇಮ ಪ್ರಳಯರಚನಾ ಶೀಲವಪುಷೇ ನಮೋ ಅಶೇಷಾಮ್ನಾಯ ಶ್ರುತಿಹೃದಯದೀಪ್ತಾಯ ಹರಯೇ ನ ಶಬ್ದಾಬ್ಧೌ ಗಾಢಾ ನ ಚ ನಿಗಮಚರ್ಚಾಸು ಚತುರಾ ನ ಚ ನ್ಯಾಯೇ ಪ್ರೌಢಾ ನ ಚ ವಿದಿತವೇದ್ಯಾ ಅಪಿ ವಯಂ ಪರಂ ಶ್ರೀಮತ್ಪೂರ್ಣಪ್ರಮತಿಗುರುಕಾರುಣ್ಯಸರಣಿಂ ಪ್ರಪನ್ನಾಃ ಮಾನ್ಯಾಃ ಸ್ಮಃ ಕಿಮಪಿ ಚ ವದಂತೋಪಿ ಮಹತಾಂ ನಾರಾಯಣಂ ನಿಖಿಲಪೂರ್ಣಗುಣೈಕದೇಹಂ ನಿರ್ದೋಷಮಪ್ಯತಮಮಪ್ಯಖಿಲೈಃ ಸುವಾಕ್ಯೈಃ ಅಸ್ಯೋದ್ಭವಾದಿತಮಶೇಷವಿಶೇಷತೋಪಿ ವಂದ್ಯಂ ಸದಾ ಪ್ರಿಯತಮಂ ಮಮ ಸನ್ನಮಾಮಿ. ಓಂ ಓಂ ಅಥಾತೋ ಬ್ರಹ್ಮಜಿಜ್ಞಾಸಾ ಓಂ ಕುಪಿತಾ ಹಿ ಫಣಚ್ಛಾಯಾ ಸಮೀಕೃತ್ಯ ಪರಂ ಸುಖಂ ಸೇವಂತೆ ಯತ್ಪದಂ ಧೀರಾಃ ತಂ ಭಜೆ ವಲ್ಲಭ ತಮುಪಾಸೆ ಶ್ರೀಯಃಪತಿ. ಇದು ಉಪಾಸನ ಆದ್ದರಿಂದ ಉಪಾಸನ. ಈಗ ಹೇಳ್ತಾರೆ, ಅನ್ಯಾಪೇಕ್ಷಾ ಯದಿಶ್ಚುಸ್ತೆ ಸತ್ತೈವಂ ದೇಶಕಾಲಕ. ಒಟ್ಟು ಹೇಳ್ತಾರೆ, ಒಂದೆಂದೂ ಕೂಡ ನೀ ಹೇಳ್ತಕ್ಕಂಥ ರೀತಿಯಲ್ಲಿ ಸದಸದ್ವಿಲಕ್ಷಣ ಅನ್ನೋ ಪದಾರ್ಥ ಇರಲಿಕ್ಕೆ ಸಾಧ್ಯ ಇಲ್ಲ, ಅದು ತಪ್ಪು ಅಂತ ಹೇಳಿಬಿಟ್ಟು. ಸತ್ತೈವಂ ದೇಶಕಾಲಕ, ಸದಸದ್ವಿಲಕ್ಷಣ ನೀನು ಹೇಳ್ತಾ ಇದ್ದಿ, ಅದು ಇರ್ಲಿಕ್ಕೆ ಯಾತಕ್ಕೆ ಸಾಧ್ಯ ಇಲ್ಲ ಅಂದರೆ ಸದಸತ್ತಿರ್ಲಿಕ್ಕೆ ಹೇಗೆ ಅಸಾಧ್ಯನೋ ಸದವಿಲಕ್ಷಣ ಇರಲಿಕ್ಕೂ ಹಾಗೆ ಅಸಾಧ್ಯ. ಮುಂದೆ ದೇಶಕಾಲಗ, ವೆರಿ ಇಂಪಾರ್ಟೆಂಟ್. ಸತ್ತ ಅಂದರೆ ದೇಶಕಾಲಗ, ಸರಿಯಾಗಿ ನೆನಪಿಟ್ಕೋಬೇಕು. ದೇಶ ಕಾಲದ ರೆಫರೆನ್ಸ್ ಇಲ್ಲದೆ ಹೋದರೆ ಸತ್ತ ಅಲ್ಲ, ರೆಫರೆನ್ಸ್ ಇದ್ದರೆ ಸತ್ತ ಅಂತ ಅರ್ಥ. ಅದಕ್ಕೆ ಡೇಟ್ ಆ್ಯಂಡ್ ಪ್ಲೇಸ್ ಹಾಕದೆ ಹೋದರೆ ಡಾಕ್ಯುಮೆಂಟ್ ಆಗೋದೇ ಇಲ್ಲ. ಇದು ಅದಕ್ಕೆ ಸತ್ತ, ಅದು ಕರೆಕ್ಟ್ ಅಂತ ಅರ್ಥ. ಹಾಕೇ ಇಲ್ಲ, ಅಪಾಯಿಂಟ್ಮೆಂಟ್ ಆರ್ಡ್ರು, ಡೇಟ್ ಇಲ್ಲ, ಮೊನ್ನೆ ಯಾವುದೂ ಇಲ್ಲ, ಪ್ಲೇಸ್ ಇಲ್ಲ. ಈಗ ಯಾವುದು ಈಗ ಹೋಗ್ತಾರೆ ಇವರು ಎಲ್ಲೇ? ಹೌದಾ ಹೌದಾ, ಮತ್ತು ಸುಳ್ಳು ಅಂತ ಅರ್ಥ. ಈಗ ಅದು ಇದು ಅದೇ ಆಚಾರ್ಯ ಹೇಳೋದು, ಇದು ಡೆಫಿನೇಷನ್ ಇದೆಯಲ್ಲ ಎಲ್ಲರಿಗೂ ಗೊತ್ತು, ಬಟ್ ಆ ನೋಡಿದಾಗ ಇದು ಫಿಲಸಾಫಿಕಲ್ ಇಂಪಾರ್ಟೆನ್ಸ್ ಗೊತ್ತಾಗಲ್ಲ. ಒಂದು ಕಾಲದಲ್ಲಿ ಒಂದು ಸ್ಥಳದಲ್ಲಿ ಇತ್ತು ಅಂದ ಮೇಲೆ ಅದೇನಂತ ಕರಿಬಾರ್ದು, ಕರೆಯೋಕ್ಕೆ ಸಾಧ್ಯನೇ ಇಲ್ಲ. ಅನಿತ್ಯ, ಅದು ಅಸತ್ ಅಂತ ಕರಿಬಾರ್ದು. ಅವ್ರಿಗೆ ವ್ಯತ್ಯಾಸ ಗೊತ್ತಾಗಲಿಲ್ಲ. ಅನಿತ್ಯ ಇಜುಕೊಳ್ಟು ಅಸತ್ಯ ಅಂತ ತಿಳ್ಕೊಂಡ್ಬಿಟ್ರು. ಆದರೆ ನಿಜವಾದ ಅನಿತ್ಯನೇ ಬೇರೆ, ಅಸತ್ಯನೇ ಬೇರೆ. ಅಸತ್ಯ ಅಂದರೆ ಟೋಟಲ್ ನಾನ್ ಎಕ್ಸಿಸ್ಟೆಂಟ್. ಶಶಿವಿಷಾಣ ಯಾವ ದೇಶದಲ್ಲೂ ಇಲ್ಲ, ಬೆಂಗಳೂರಲ್ಲಿಲ್ಲ, ಮೈಸೂರಲ್ಲಿಲ್ಲ, ಅಲ್ಲ, ಜಗತ್ತಿನಲ್ಲಿ ಎಲ್ಲೆಲ್ಲಿ ಸ್ವರ್ಗಲೋಕಕ್ಕೆ ಹೋದರೂ ಇಲ್ಲ, ಯಾವ ಲೋಕ ವೈಕುಂಠರು ಎಲ್ಲ ಇದೆ, ಅದಿಲ್ಲ ಮತ್ತೆ ಅಂತ. ಅದು ವಿಶೇಷ. ಆದರೆ ಒಂದು ಕ್ಷಣ ಇತ್ತು ಅಂತ ಹೇಳಿದರೆ ಮುಗಿದು. ಮೊಮೆಂಟ್ ಫಾರ್ ಎ ಶಾರ್ಟೆಸ್ಟ್ ಮೊಮೆಂಟ್ ಇದ್ದರೂ ಕೂಡ ಏನದು, ಒಂದು ಕ್ಷಣ ಇದ್ದರೂ ಕೂಡ ಸತ್ತಾನೆ. ಗೊತ್ತಾಯ್ತಾ? ತುಂಬ ಕ್ಷಣಿಕ ಹೊರತು ಅದು ಸುಳ್ಳು ಅಂತ ಹೇಳಬಾರ್ದು. ಇದನ್ನು ಅರ್ಥ ಮಾಡಿಕೊಂಡ್ರೆ ಸತ್ಯದ ಡೆಫಿನೇಷನ್ ಅರ್ಥ ಆಗುತ್ತೆ ನಮಗೆ. ಇವೆಲ್ಲ ಮೊದಲೇ ಹೇಳಿದಂತೆ ಏನದು ಡಿಸ್ಕಷನ್ನಲ್ಲಿ ಗೊತ್ತಾಗಬೇಕು. ಫಿಲಾಸಫಿ, ಮೆಟಾಫಿಸಿಕ್ಸ್ ಅಂತೀವಲ್ಲ ಹಾಗೆ. ದೇಶಕಾಲಗ ಮುಂದೆ ನೋಡಿ, ದೇಶಕಾಲಾನಪೇಕ್ಷಾ ಹಿ ನ ಸತ್ತ ಕ್ವಾಪಿ ದೃಶ್ಯತೆ. ಒಂದೊಂದು ಮಾತು ಸ್ಟ್ರೋಕ್ ಇವು. ದೇಶಕಾಲಾನಪೇಕ್ಷಾ ಹಿ ನ ಸತ್ತ ಕ್ವಾಪಿ ದೃಶ್ಯತೆ. ದೇಶಕಾಲಗಳ ಇಲ್ಲದೆ ಇದ್ದರೆ ಸತ್ತ ನೋಡಿಪ್ಪ ಒಂದು ಸತ್ತಿದೆ, ದೇಶಕಾಲ ಕೇಳಬಾರ್ದು ಅಂದರೆ ಅದು ಸತ್ತಲ್ಲ ಅಂತ ಅರ್ಥ. ದೇಶಕಾಲ ಅನಪೇಕ್ಷ ಅಂದರೆ ದೇಶಕಾಲಗಳ ಅಪೇಕ್ಷೆ ಇಲ್ಲದೇನೆ, ರೆಫರೆನ್ಸ್ ಇಲ್ಲದೇನೆ ಒಂದು ವಸ್ತು ಇದೆ ಅಂತ ಹೇಳೋದಾದರೆ ಏನದು, ಅಸತ್ತು ಅಂತ ಅರ್ಥ. ಟಚ್ ಬಂತು ಅಂದರೆ ಸುಳ್ಳು ಅಂತ ಕರಿಬಾರ್ದು. ಆಮೇಲೆ ಆಫೀಸ್ ಸೈನ್ ಮಾಡಿದ್ದಾನೆ, ಬೇರೆ ತಪ್ಪು 1000 ಮಾಡಿರಲಿ, ಆಬ್ಸೆಂಟ್ ಅಂತ ಕರಿಲಿಕ್ಕೆ ಬರಲ್ಲ, ಮುಗಿದೋಯ್ತು. ಪ್ರೆಸೆಂಟ್ ಅದು ಆಗೋಯ್ತು ಅವ್ರ ಕೆಲಸ. ನಕ್ವಾಪಿ ದೃಶ್ಯತೆ. ಇದೆಲ್ಲ ನೆನಪಿಟ್ಕೊಂಡಿದ್ರೆ ಒಪ್ಕೋತಾರೆ. ಈಗ ಶುಕ್ತಿರಹಿತದ ಕೇಸ್ ಬೇರೆ. ಯಾಕೆ? ಅವ್ರ ವಾದ ಏನು ಗೊತ್ತಾ, ನೋಡ್ಬೇಕಾಗಿತ್ತು ಅಂತಾರೆ. ತಪ್ಪದು, ನೋಡಬೇಕಾದ್ರೂ ಇಲ್ಲ. ಅದು ನೋಡಿ, ಇವನು ತಿರೋದು ಹಾಗೇ. ಭ್ರಮೆ ಹೇಗೆ ಬರುತ್ತೆ, ಬಾಧ ಹೇಗೆ ಬರುತ್ತೆ ನಮಗೆ, ಈಗಿಲ್ಲ ಅಲ್ಲ, ನಾನು ನೋಡಬೇಕಾದ್ರೂ ಇದ್ದಿಲ್ಲ ಅದು ಅಂತಲೇ ಬರುತ್ತೆ. ಆದಮೇಲೆ ಅದು ಎಕ್ಸಿಸ್ಟೆನ್ಸೇ ಇಲ್ಲ ಅದಕ್ಕೆ. ದೇರ್ಫ ಅದು ಭ್ರಮೆ. ಅದು ಆದರೆ ಇವತ್ತು ನಮ್ಮ ಮುತ್ತಾತ ಯಾರೂ ಇಲ್ಲ ಇವತ್ತು. ಆದರೆ ಏನಲ್ಲ, ಭ್ರಮೆ ಅಲ್ಲ, ಅದು ಇದ್ದಿದ್ದು ಸತ್ಯ. ಅದು ಇದು ನಾವಿರೋದೇ ಅದಕ್ಕೆ ಸಾಲ, ನಮ್ಮದು ಭ್ರಮೆ ಆಗಬೇಕಾಗತ್ತೆ. ಆಮೇಲೆ ಸಾಧ್ಯ ಇಲ್ಲ. ಇದು ವ್ಯತ್ಯಾಸ ಗೊತ್ತಾಗಿಬಿಟ್ರೆ, ಎಲ್ಲೆಲ್ಲಿ ಅಸತ್ಯ ಅಂತ ಹೇಳ್ತಾರೋ ಅನಿತ್ಯ ಅಂತ ಸೇರಿಸ್ಕೊಂಡ್ಬಿಟ್ರೆ ಅವ್ರು ಬಂದ ಫಿಲಾಸಫಿ ಆಗಿಬಿಡುತ್ತೆ. ಅದ್ವೈತ ಹೋಗಿ ಏನಾಗುತ್ತೆ, ಅದು ದ್ವೈತ ಆಗಿಬಿಡುತ್ತೆ. ಅವರೇ ಕೆಲವು ಕಡೆ ಹೇಳ್ತಾರೆ, ಸ್ವಾರಸ್ಯ ಅಂದರೆ ಶಾಸ್ತ್ರ ಓದಕ್ಕೆ ಏನಿರಬೇಕು, ನಿತ್ಯಾನಿತ್ಯ ವಸ್ತು ವಿವೇಕ ಇರಬೇಕು ಅಂತ ಹೇಳ್ತಾರೆ. ನನ್ನ ನಿತ್ಯಾನಿತ್ಯ ವಸ್ತು ವಿವೇಕ ಇರಬೇಕು ಅಂತಾರೆ. ಅನಿತ್ಯ ಯಾವ್ದು ಹಾಗಿದ್ರೆ? ನಿಮ್ಮ ಪ್ರಕಾರ ಸತ್ವ ಅಸತ್ಯ ಎರಡೇ ಇರೋದು, ಸಸದ್ ವಿಲಕ್ಷಣ ಇದೆ, ಯಾವುದಿಲ್ಲ, ಅನಿತ್ಯ ಇಲ್ಲವೇ ಇಲ್ಲ. ಮತ್ತು ಅನಿತ್ಯ ಯಾವುದು? ಈಗ ಹೇಗೆ ಉಪಯೋಗಿಸಿದ್ರಿ? ಹೇಗಿದ್ರೆ ಆ ಟರ್ಮ್ ಎಲ್ಲಿಂದ ಬಂತು? ಫಜೀತಾಯ್ತು. ಈಗ
ನಿಮ್ಮ ಪ್ರಕಾರ ಏನು ಹೇಳಬೇಕಾಗಿ ಸತ್ಯಾಸತ್ಯ ವಿವೇಕ ಹೇಳಬೇಕಾಗಿತ್ತು ನೀವು. ಅಲ್ಲಿ ಏನಾಗಿದೆ ಈಗ ಅಧ್ಯಾಸ ಭಾಷೆಯಲ್ಲಿ ಹಾಗೆ ಬರೀತಾರೆ. ಮುಂದೆ ಹೇಳಬೇಕಾದ್ರೆ ನಿತ್ಯಾನಿತ್ಯ ವಸ್ತು ವಿವೇಕ ಬಂದುಬಿಟ್ರೆ ಅನಿತ್ಯ ಪದಾರ್ಥ ಯಾವ್ದು ಹಾಗಿದ್ರೆ ಡಿಫೈನ್ ಮಾಡಿ ಇದನ್ನು ಹೇಳಬೇಕು ನೀವೀಗ. ದೇರ್ ಫಾರ್ ಅದೇ ಇದರ ಲಕ್ಷಣ, ಅದು ಅಸತ್ತಲ್ಲ, ಅದು ಅನಿತ್ಯದ ಲಕ್ಷಣ ಹೇಳ್ತಾ ಇದ್ದೀರಿ. ಲಕ್ಷಣ ಹೇಳ್ತಿರೋದು ಅನಿತ್ಯದ್ದು, ಕರೀತಿರೋದು ಅಸತ್ತು ಅಂತೇಳಿ ತಪ್ಪದು. ದೇಶಕಾಲಾನಪೇಕ್ಷಾ ಹಿ ನ ಸತ್ತ ಕಾಪಿ ದೃಶ್ಯತೆ. ದೇಶಕಾಲದ ಡಿಪೆಂಡೆನ್ಸ್ ಇಲ್ಲದೆ ಹೋದರೆ ಸತ್ತ ಇರಲಿಕ್ಕೆ ಸಾಧ್ಯನೇ ಇಲ್ಲ. ಅದು ಸತ್ತ ಅಂತ ಅರ್ಥ. ಅದು ಸತ್ತ ಇಲ್ಲೇ ಇಲ್ಲ ಅಂತಾಗುತ್ತೆ ಹೊರತು ಸಂಸ್ಕೃತದ ಸತ್ತ ಆಗೋದಿಲ್ಲ, ಕನ್ನಡದ ಸತ್ತ ಆಗತ್ತೆ. ಸರ್ವಧರ್ಮೋಜ್ಜಿತಸ್ಯಾಸ್ಯ ಕಿಂ ಶಾಸ್ತ್ರೇಣಾಧಿಗಮ್ಯತೆ. ನೀವು ಬ್ರಹ್ಮನನ್ನು ಜಿಜ್ಞಾಸೆ ಮಾಡಬೇಕು ಅಂತೀರಿ ನೋಡಿ. ಬ್ರಹ್ಮನ ಬಗ್ಗೆ ಭಾರಿ ಸೀರಿಯಸ್ ಆಗಿ ಜಿಜ್ಞಾಸೆ ಮಾಡಬೇಕು, ಎಲ್ಲ ಬಿಟ್ಟುಬಿಡಬೇಕು ಅಂತ ಹೇಳ್ತೀರಲ್ಲ. ಏನಿದೆ ಅವನಲ್ಲಿ ಜಿಜ್ಞಾಸೆ ಮಾಡಲಿಕ್ಕೀಗ ಗೊತ್ತಾಯ್ತಾ? ಏನಿದೆ ಅವನಲ್ಲಿ? ನಿರ್ಗುಣ. ನಿರ್ಗುಣನೇನು ಜಿಜ್ಞಾಸೆ ಮಾಡೋದು? ದೇವ್ರ ಜಿಜ್ಞಾಸೆ ಯಾತಕ್ಕೆ ಮಾಡ್ತೇವೆ ನಾವೀಗ? ಗುಣಪೂರ್ಣ, ಪರಿಪೂರ್ಣ ಗುಣಪೂರ್ಣ, ಅನಂತಾನಂತ ಗುಣಪೂರ್ಣ. ಎಷ್ಟು ಜಿಜ್ಞಾಸೆ ಮಾಡಿದ್ರು ಏನದು? ಒಂದೇ ಫಿಸಿಕ್ಸ್ನೇ. ಹೈಸ್ಕೂಲ್ ಓದ್ತಾನೆ, PUC ಓದ್ತಾನೆ, ಇದರಲ್ಲಿ ಓದ್ತಾನೆ, PhD ಎಲ್ಲ ಮಾಡ್ತಾನೆ. ಅದಕ್ಕೆ ವಿಷಯ ಇದೆ ಅಷ್ಟು, ವಿಷಯನೇ ಇಲ್ಲ. ಎಷ್ಟು ಸಸ್ಯಶಾಣದ ಮೇಲೆ PhD ಮಾಡಿದ್ದಾನೆ. ಏನು ವಿಷಯ ಮಾಡಿದ್ದಾರೆ? ಏನು ಕೊಟ್ಟಿದ್ದಾರೆ? ಇಲ್ಲ, ಅಷ್ಟೇ. ಆದ್ದರಿಂದ ಇದು ಸರಿ. ಅಸತ್ಯ ಬ್ರಹ್ಮ, ನಿರ್ಗುಣ ಬ್ರಹ್ಮ ಕೊಟ್ಟು ಶೂನ್ಯ. ಅದು ಶೂನ್ಯಕ್ಕೂ ಅದಕ್ಕೂ ವ್ಯತ್ಯಾಸ ಏನದ? ಶೂನ್ಯಂ ಬ್ರಹ್ಮಾಹ್ವ ಏನು ಬಂತಲ್ಲ ಆಗ ಬ್ರಹ್ಮ ಹೇಳಬೇಕಾದ್ರೆ ಶೂನ್ಯಂ ಏನಂತ ಕರೆದ್ರು ಅವರು? ಅಸತ್ಪದೇ ಸನ್ ಸದಸದ್ವ್ಯತಿಕ್ತಂ ಮಾಯಾಖ್ಯೆಯ ಸಮೃತಿ ಅಭ್ಯರ್ಥ ಬ್ರಹ್ಮಾಪ್ಯಖಂಡಂ ಮತ ಶೂನ್ಯ ಸಿದ್ಧೈ ಪ್ರಚ್ಛನ್ನ ಬೌದ್ಧೋಯ ಮತಃ ಪ್ರಸಿದ್ಧ. ಶೂನ್ಯಕ್ಕೆ ಏನು ವ್ಯತ್ಯಾಸ ತೋರಿಸಪ್ಪ ಒಂದು ನೋಡಿ. ಇದು ಬ್ರಹ್ಮ, ಅದು ಶೂನ್ಯ. ಏನಲ್ಲಿಗೆ ಪದ ವ್ಯತ್ಯಾಸ ಆಯ್ತು ಅಷ್ಟೇ, ಶಬ್ದ ವ್ಯತ್ಯಾಸ ಆಯಿತು ಹೊರತು ವಸ್ತು ವ್ಯತ್ಯಾಸವಾಗಲಿಲ್ಲ. ದೇರ್ ಫೋರ್ ಕಾನ್ಸೆಪ್ಟ್ ನಿಮ್ಮದು ಪ್ರಚ್ಛನ್ನ, ಅದಕ್ಕೆ ಪ್ರಚ್ಛನ್ನ ಅಂಥೇಳಿ. ಡೈರೆಕ್ಟ್ ಅಂತ ಕರೀಲಿಲ್ಲ ನಾವು, ಪ್ರಚ್ಛನ್ನ ಅಂತ ಅದಕ್ಕೆ ಕರೆದು ಪದ ವ್ಯತ್ಯಾಸ ಮಾಡಿದ್ದೋಸ್ಕರ ಅಷ್ಟೇ ಹೊರತು ವಸ್ತುಸ್ಥಿತಿಯಲ್ಲಿ ಅವೇ ಆಗಿದೆ. ಕಿಮಾಕ್ಷೇಪೆ ಸರ್ವಧರ್ಮೋಜ್ಜಿತಸ್ತಸ್ಯ ಕಿಂ ಉಜ್ಜಿತಸ್ಯ ತಸ್ಯ ಕಿಂ ಶಾಸ್ತ್ರೇಣಾಧಿಗಮ್ಯತೆ. ಶಾಸ್ತ್ರ ಬೇರೆ ಬೇಕು, ಏನೂ ಇಲ್ಲ ಅಂತ ತಿಳ್ಕೊಳ್ಳೋ ಶಾಸ್ತ್ರಗಳು ಬೇರೆ ಬೇಕಾ? ಇದಕ್ಕೆ ಸಾಧ್ಯ ಇಲ್ಲ. ಮಿಥ್ಯಾಧರ್ಮ ವಿಧಾತುಶ್ಚ ವೇದಶೈವ. ನೋಡಿ, ಇದು ತಲೆ ಕೆಡಿಸ್ಕೊಂಡ್ಬಿಟ್ರಿ, ಹಾಗೆಲ್ಲ ಮಾಡಬಾರ್ದು. ಮಿಥ್ಯಾಧರ್ಮಗಳಿವೆ, ಆಯಿತಾ? ಧರ್ಮ ಇಲ್ಲ ಅಂತಲ್ಲ, ಬ್ರಹ್ಮನ ಧರ್ಮಗಳಿವೆ. ಎಂಥ ಧರ್ಮ ಇದೆ? ಮಿಥ್ಯಾಧರ್ಮ ಇದೆ. ಮಿಥ್ಯಾಧರ್ಮದ ಏನರ್ಥ? ಸುಳ್ಳು ಧರ್ಮ ಅಂದರೆ ನೋ ಧರ್ಮ ಅಂತ ಅರ್ಥ. ಇವ್ರ ಜನಕ್ಕೇನು ಏನೋ ಹೊಸ ವಿಷಯ ಹೇಳಿದ್ರೆ ತಿಳ್ಕೊಂಡ್ಬಿಡ್ತಾರೆ, ತಪ್ಪದು. ಮಿಥ್ಯಾಧರ್ಮ ವಿಧಾತುಶ್ಚ ವೇದಸ್ಯ. ಇಂಥ ಮಿಥ್ಯಾಧರ್ಮವನ್ನು ಹೇಳೋದಾದರೆ ಮೊದಲು ಯಾರನ್ನು ಬೈಬೇಕಾಗತ್ತೆ? ವೇದರ ಬೈಬೇಕಾಗತ್ತೆ. ಇಷ್ಟೆಲ್ಲ ಹೇಳಿ ಮೋಸ ಮಾಡಿಬಿಟ್ಟು ಅದು ವೇದರ ಕೇಳಿದಾಗಲ್ಲ ನಾವೀಗ ಹೇಳಬಾರ್ದು. ತಸ್ಯೈ ವೇದಸ್ಯೈವ ಅಪ್ರಮಾಣತ ಅಪ್ರಾಪ್ತಾಂ ಭ್ರಾಂತಿಮಾಪಾದ್ಯ ಕಿಂ ವೇದೋ ಮಾನತಾಂ ವ್ರಜೇತ್. ವೇದ ಏನು ಮಾಡ್ತೀವಿ ಗೊತ್ತಾ? ನಮಗಿಲ್ಲದ ಭ್ರಾಂತಿ ಹುಟ್ಟಿಸೋ ಮೊದಲು ಬ್ರಹ್ಮ ಭಾರಿ ಗುಣಪೂರ್ಣ ಏನೋ ಕೊನೆಗೆ ಗೊತ್ತಾ ಇಲ್ಲೇ ಇಲ್ಲ ಅಂತೇಳಿದ್ದು. ಏನಾಯಿತು? ಬೇರೆ ಆಯಿತು. ಏನು ಮಾಡ್ತೀಗ? ಅದು ಹೋಗೋನ್ನು ಬಿಡಿಸಿಬಿಟ್ಟು ಏಳಿಸಿ ಥ್ಯಾಂಕ್ಸ್ ಹೇಳ್ತಾರೆ ಅವರು. ಕೈ ಕೊಡೋದಿಲ್ಲ, ಕನ್ಯಾಗ ಆಗ್ತಾನೆ. ಯಾಕೆ ಕೊಡ್ತೀರಿ? ಕೈಗೆಲ್ಲ ಕನ್ಯೆ ಹೊಡಿತೀವಿ ಅಂತಾನೆ. ಅದಕ್ಕೆ ಬೀಳಿಸಿದ್ದು ನೀನೇ. ಇಷ್ಟೆಲ್ಲ ತಲೆ ಕೆಡಿಸಿದ್ದು ಹೇಳಿ ಹಾಗೆಲ್ಲ ಹೇಳಿ ಪರಾಶ್ಯ ಒಳ್ಳೆಯ ಮಾಡಿಬಿಟ್ಟು ಇವೆಲ್ಲ ಮಿಥ್ಯಾ ಅಂತ ಹೇಳಿದರೆ ವೇದ ಪ್ರಮಾಣ ಆಗುತ್ತೆ? ಅಪ್ರಮಾಣ ಆಗುತ್ತಾಗ? ಅಪ್ರಮಾಣ ಆಗುತ್ತೆ. ಇಲ್ಲ, ಇದೆಲ್ಲ ಹೇಳಿದ್ದು ಯಾರಿಗೆ ಗೊತ್ತಾ? ಸಾಮಾನ್ಯರಿಗೋಸ್ಕರ ಹೇಳಿದ್ದು. ಅದು ಸಾಮಾನ್ಯರ ಮೋಸ ಪಡಬಹುದು ಅರ್ಥನ. ಹಾಗಿದ್ರೆ ಯಾರನ್ನೂ ಮಾಡಬಾರ್ದು. ಭ್ರಾಂತಿ ನೋಡಿ, ಅಪ್ರಾಪ್ತಾಂ ಭ್ರಾಂತಿ ಮಾಪಾದ್ಯ. ಇಲ್ಲದ ಭ್ರಾಂತಿಯನ್ನು ಹುಟ್ಟಿಸಿ ಕಿಮ್ಮೇದೋ ಮಾನತಾಂ ವ್ರಜೇತ್. ವೇದ ಪ್ರಮಾಣ ಅನಿಸುತ್ತಾ? ಇಲ್ಲದನ್ನು ಹೇಳಿದರು. ಬಿದ್ದವ್ರು ಇರ್ತಾರೆ, ಭಾರಿ ಪುಣ್ಯ ಬರುತ್ತೆ ಅಂತ ಹೇಳಿದ್ರೆ ಯಾರೂ ಬೀಳಲೇ ಇಲ್ಲ. ಹೋಗಿ ಬೀಳಿಸ್ತೇ ಇರ್ತಿಲ್ಲ. ಯಾಕೆಂದರೆ ಪುಣ್ಯ ಕೆಲಸ ಮಾಡಬೇಕಾಗಿತ್ತಾರೆ ಇವತ್ತು, ಅದಕ್ಕೆ ಬೀಳಿಸ್ತೇ ಅಂತ ಹೇಳಿದ್ರೆ ಅಂತಾರೆ. ಅದು ಪುಣ್ಯಕ್ಕೆ ಡಬಲ್ ಪಾಪದ ಕೆಲಸ ಅದು, ಗೊತ್ತಾಯ್ತಾ? ಪಾಪ ಮಾಡಿಸಿದ್ದು, ಸುಳ್ಳು ಹೇಳಿದ್ದು, ಒಂದಕ್ಕೆ ಸೀರೀಸ್ ಆಫ್ ಎರರ್ಸ್ ಆಗುತ್ತೆ. ಮಾಡಬಾರ್ದಾಗೆಲ್ಲ. ಕಥಂ ಅಪ್ರಾಪ್ತಿರ್ ಬ್ರಹ್ಮಧರ್ಮಾಣಮಿತ್ಯತಃ ನಹೀತಿ ನಹಿ ವೇದಂ ವಿನಾ ಬ್ರಹ್ಮ ವೇದ್ಯಂ ಧರ್ಮಾಶ್ಚ ತದ್ಗತ್. ಅದಿಷ್ಟು ನಾಳೆ ಈಗ ಶಾಸ್ತ್ರಯೋನಿತ್ವ ಅಂತ ಕನ್ನಡದ ಸಮ್ಮರಿ ಬರುತ್ತೆ ಮತ್ತೆ.